ಮಂಡಾಟ ಮಾಡಿದೆ. ಕೊನೆಗೆ ಒಕ್ಕಲಿಗರ ಅಧ್ಯಕ್ಷ ಅಂತ ಮುದ್ದೇಗೌಡರು ನನ್ನ ಪುಸ್ತಕ ಓದಿದ್ರು. ನನಗೊಂದು ಪ್ರಶ್ನೆ ಹಾಕಿದ್ರು, ಈಗೆಲ್ಲ ಹೆಂಗೆ ಬರೋದು ಅಂತ. ಅವ್ರು ನನ್ನ ಸುಮಾರು 70,000 ರೂಪಾಯಿ ಪುಸ್ತಕ ಕೊಂಡು ವಿದ್ಯಾರ್ಥಿಗಳು ಇಳಿಸಿದ್ರು. ಅವರು ಸುಮಾರು ಅರ್ಧ ಗಂಟೆ ಮಾತಾಡಿ ಆ ಪದಾಧಿಕಾರಿಗಳು ಹೋಗಿ ಅವ್ರ ಹತ್ರ ಹಿಡಿದ್ರು. ಯಾಕೆಂದ್ರೆ ನನಗೆ ತುಂಬ ಆತ್ಮೀಯ ಇದ್ದೆ. ನಾನು ಅವರ ಸಂಘಕ್ಕೆ ಸುಮಾರು 65,000 ರೂಪಾಯಿನ ಬಡ ವಿದ್ಯಾರ್ಥಿಗಳ ಊಟಕ್ಕೆ ಕೊಟ್ಟಿದ್ದೆ. ನಾನು ಅವ್ರು ಹೇಳಿದ ನಂತರ ಒಪ್ಕೊಂಡೆ. ಒಪ್ಕೊಂಡ ನಂತರ ಏನು ಹೇಳಿದ್ರು, ನಿಮ್ಮ 20,000 ರೂಪಾಯಿ ಪುಸ್ತಕ ಕೊಡ್ತೀವಿ, ಅದನ್ನ ನಾವು ಸುಮಾರು ಬಳಸ್ತೀವಿ ಅಂತ. 20,000 ರೂಪಾಯಿ ಪುಸ್ತಕ ತಗೊಂಡ್ರು, ದುಡ್ಡು ಮಾತ್ರ ಕೊಟ್ಟಿಲ್ಲ. ರೂಮಿಂಗ್ ಚಾರ್ಜು ನಾನೇ ಕಟ್ಕೊಂಡೆ. ನಾನು ಸುಮಾರು 30,000 ರೂಪಾಯಿ ಮೇಲೆ ಖರ್ಚು ಮಾಡ್ಕೊಂಡು ಬಂದೆ ಅಧ್ಯಕ್ಷತೆ ವಹಿಸ್ಕೊಳ್ಬೇಕಾಗಿ. ನಾನು ಇಲ್ಲಿಯ ನಂತರ ಮಲ್ಲೇಶ್ ಕೂಡ ಏನು ಮಾಡಿದ್ರು, ಅವರೆಲ್ಲ ನಮ್ಮನ್ನು ನೆಟ್ಬಿಟ್ರು. ನಾವೆಲ್ಲ ಒಂದು 7-8 ಜನ ಸೇರಿಕೊಂಡು, ಇವನು ಒಳ್ಳೆ ಪ್ರೊಫೆಸರ್ ಇದ್ದಾನೆ, ಒಳ್ಳೆ ಟೀಚರ್ ಇದ್ದಾನೆ, ಒಳ್ಳೆ ಹಾಡುಗಾರ ಇದ್ದಾನೆ, ನಾವೆಲ್ಲ ಸೇರ್ಕೊಂಡು ಅವ್ನು ಗೆಲ್ಲಿಸಿದವು. ಗೆಲ್ಲಿಸಿ ಆದ್ಮೇಲೆ ಮೊದಲನೇ ಸಭೆಯಲ್ಲಿ ನನ್ನನ್ನ ಪ್ರೊಫೆಸರ್ ಅಪ್ಪನಹಳ್ಳಿ ತಿಮ್ಮೇಗೌಡ ಮತ್ತೆ ಜಗನ್ನಾಥ್ ಅವರು ನಮಗೆ ಸಲಹಾಗಾರ ಅಂತ ಕೂಡ ಹೇಳಿದ್ರು. ಪತ್ರ ಕಳಿಸ್ತಾ ಇಲ್ಲ.